ಇವತ್ತು ಸಂಕ್ರಾಂತಿ ಹಬ್ಬದ ದಿನ. ಪೊಂಗಲ್ ಯಾವುದು ಮಾಡಕ್ಕೆ ಸ್ಟಿಕ್ಕರ್ ಇಟ್ಟಿದೆ ಬಿದ್ದೋಗಿದ್ದಕ್ಕೆ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಕ್ರಾಂತಿ ಹಬ್ಬದ ದಿನ. ನಾನು ಯಾವತ್ತು ವ್ಲಾಗ್ ಪೋಸ್ಟ್ ಮಾಡ್ತೀನೋ ಗೊತ್ತಿಲ್ಲ. ಸೊ ಎಲ್ರಿಗೂ ಬಿಲೇಟೆಡ್ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವರ್ಷದ ಮೊದಲನೇ ಹಬ್ಬ ಇದು. ಎಲ್ರಿಗೂ ಒಳ್ಳೇದು ಮಾಡಲಿ, ಆಯುಷು ಆರೋಗ್ಯ ಕೊಟ್ಟು ಆ ದೇವರು ಕಾಪಾಡಲಿ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಟೈಮ್ ಬೇರೆ ಆಗಿಬಿಟ್ಟಿದೆ. ಬೇಗ ಇವಾಗ ಪೂಜೆ ಎಲ್ಲ ಆಲ್ಮೋಸ್ಟ್ ರೆಡಿ ಆಗಿದೆ. ಹೂವು ಒಂದು ಹಾಕಿ ಗೆಣಸು ಕಡಲೆಕಾಯಿ ಎಲ್ಲ ಬೇಯಿಸ್ಬಿಟ್ಟು ಇಟ್ಬಿಟ್ಟು ಪೂಜೆ ಮಾಡಬೇಕು. ಪೊಂಗಲ್ ಸ್ವಲ್ಪ ಲೇಟ್ ಆಗಿಬಿಡುತ್ತೆ, ಆಮೇಲೆ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಕಬ್ಬು, ಗೆಣಸು, ಫ್ಲವರ್ ಇನ್ನೂ ಪೂಜೆ ಮಾಡಿಲ್ಲ. ಅವರೆಕಾಯಿ, ಇದು ಕಡಲೆಕಾಯಿ, ಕಬ್ಬು ಎಲ್ಲ ತಂದಿದ್ದೀವಿ. ಸೊ ಪೂಜೆ ಮಾಡಬೇಕು. ಟೈಮ್ ಆಲ್ರೆಡಿ 12 ಆಗಿಬಿಟ್ಟಿದೆ. ನಿಧಾನಕ್ಕೆ ಮಾಡೋಣ, ಎಲ್ಲೋಗ್ಬೇಕಲ್ವಾ ಅಂತ. ಸೊ ಸ್ವಲ್ಪ ಇವಾಗ ಗೆಣಸು ಕಡಲೆಕಾಯಿ ಇದನ್ನೆಲ್ಲ ಬೇಯಿಸ್ಬಿಟ್ಟು ಬೇಗ ಫಸ್ಟ್ ಪೂಜೆ ಮಾಡಿ ಆಮೇಲೆ ಪೊಂಗಲ್ ಮಾಡೋಣ. ಸೊ ಟೈಮ್ ಕೂಡ ಹಾಗೇ ಹೋಯಿತು. ಏನಪ್ಪ ಅಂದರೆ ವಿಡಿಯೋ ಮಾಡಿಕೊಂಡು ಈ ಹಬ್ಬಗಳನ್ನಲ್ಲಿ ನಿಜ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂದರೆ ಮಾರ್ನಿಂಗೆಲ್ಲ ಬೇಗ ಎದ್ದೇಳಬೇಕು. ನಮ್ದು ಇವತ್ತು ಸ್ವಲ್ಪ ಲೇಟ್ ಆಯಿತು ಎದ್ದಿದ್ದು. ಸೊ ಆದರೂ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಫಸ್ಟು ಇವಾಗ ಹೊಸ್ಲನ್ನೆಲ್ಲ ತೊಳ್ಕೊಂಡು ಅದಕ್ಕೆ ಅರಿಶಿನ ಹಾಕಿ ರಂಗೋಲಿ ಬಿಟ್ಕೊತಾ ಇದ್ದೀನಿ. ಹೊರಗಡೆ ತುಂಬ ಗಾಳಿ ಇತ್ತು. ನಾನು ಎಷ್ಟೇ ಹಾಕಿದ್ರು ನೋಡಿ ರಂಗೋಲಿ ಹಾರೋಗ್ತಾನೆ ಇತ್ತು. ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಬೇಗ ಬಿಡಿಸ್ಕೊಂಡೆ. ಈ ಥರ ಬಂತು ರಂಗೋಲಿ ಫೈನಲಾಗಿ. ಹಾಗೆ ನಾವು ರೀಸೆಂಟಾಗಿ ಪ್ಯಾರೆಟ್ನ ತೊಗೊಂಡು ಬಂದಿದ್ವಿ. ಅದಕ್ಕಂತೂ ಡೈಲಿ ನಾವು ವಾಟರ್ನ ಚೇಂಜ್ ಮಾಡ್ತಿರಬೇಕು. ಅವೆರಡು ತುಂಬ ಪೋಲಿ ಪ್ಯಾರೆಟ್ ಅಂತ ಹೇಳ್ಬೋದು. ಒಂದು ರೆಡ್ ಬಾಕ್ಸ್ ಇಟ್ಟಿದ್ದೀವಿ, ಅದನ್ನೆಲ್ಲ ತಂದು ಆ ನೀರೊಳಗಡೆ ಹಾಕ್ಬಿಡ್ತಾ ಇರುತ್ತೆ. ಸೊ ಅದ್ರನ್ನ ಮಾತಾಡಿಕೊಂಡು ಹಂಗೆ ನೀರೆಲ್ಲ ಚೇಂಜ್ ಮಾಡಿಬಿಟ್ಟು ದೇವ್ರ ಫೋಟೋಗೆಲ್ಲ ಆವಾಗಲೇ ರೆಡಿ ಮಾಡ್ಕೊಂಡಿದ್ದೆ. ಕುಂಕುಮ ಇಡಬೇಕಿತ್ತು, ಅದನ್ನೆಲ್ಲ ಇಟ್ಟು ಈ ಕಡೆ ಇನ್ನೂ ಹೂವು ಹಣ್ಣೆಲ್ಲ ತರಬೇಕಿತ್ತು. ಅಷ್ಟರಲ್ಲಿ ಗೆಣಸು ಕಡಲೆಕಾಯಿನ ಪೂಜೆಗಿಡೋಣ ಅಂತ ಹೇಳಿ ಅದನ್ನು ಕೂಡ ವಾಶ್ ಮಾಡಿಕೊಂಡು ಇಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಯಾವಾಗಲೂ ಪೊಂಗಲ್ ಜೊತೆನೇ ಇಡ್ತಾಯಿದ್ದೆ. ಇವತ್ತು ಲೇಟಾಗೋಯಿತು. ಏನಕ್ಕಪ್ಪ ಅಂದರೆ ಹೇಳಿದ್ನೆಲ್ಲ ವೀಡಿಯೋಸ್ ಮಾಡಿಕೊಂಡು ಲೇಟಾಗಿಬಿಡ್ತು. ಸೊ ಅದಕ್ಕೆ ಫಸ್ಟು ಗೆಣಸು ಕಡಲೆಕಾಯಿನೇ ಸಾಕು ಇಡೋಣ, ಹಣ್ಣು ಎಳ್ಳು ಬೆಲ್ಲ ಇಟ್ಬಿಟ್ಟು ಪೂಜೆ ಮಾಡೋಣ. ಅದಾದಮೇಲೆ ಬೇಕಾದರೆ ಮತ್ತೆ ಮಾಡಿದ್ಮೇಲೆ ಇಡೋಣ ಅಂತ ಹೇಳಿ ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಹಾಗೆ ಸ್ವಲ್ಪ ಕಿಚನ್ ಕೂಡ ಹಂಗಂಗೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಪೂಜೆ ಇನ್ನೂ ಮಾಡಿಲ್ಲ, ಆಲ್ರೆಡಿ ಟೈಮ್ ಕೂಡ ಆಗಿಬಿಟ್ಟಿದೆ. ಸೊ ಇವಾಗ ಗೆಣಸು ಹಾಗೆ ಕಡಲೆಕಾಯಿ ಅದೆಲ್ಲ ಬೇಯಿಸೋಕೆ ಇಟ್ಟಿದ್ದೀನಿ. ಸೊ ಹೂವು ಎಲ್ಲ ಹಾಕಿ ಇವಾಗ ರೆಡಿ ಮಾಡಬೇಕು. ಅಷ್ಟರಲ್ಲಿ ಅದು ಕೂಡ ಬೆಂದ್ಬಿಡುತ್ತೆ. ಸೊ ಬನ್ನಿ ಹೂವು ಎಲ್ಲ ಹಾಕಿ ನಾನು ಯಾವ ಥರ ರೆಡಿ ಮಾಡ್ತೀನಿ ಅಂತ ತೋರಿಸ್ತೀನಿ ದೇವ್ರ ಮನೆಗೆ. ನಾನು ದೇವ್ರ ಮನೆಯೆಲ್ಲ ರೆಡಿ ಮಾಡೋಷ್ಟರಲ್ಲಿ ಗೆಣಸು ಕಡಲೆಕಾಯಿ ಎಲ್ಲ ಬೆಂದಿತ್ತು. ಸೊ ಅದನ್ನು ನೈವೇದ್ಯಕ್ಕೆ ಇಡೋಣ ಅಂತ ಹೇಳಿ ಹಾಕೊತಾ ಇದ್ದೀನಿ. ಈ ಕಡೆ ದೇವ್ರ ಮನೆಯೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಈ ಕಡೆ ಗೆಣಸು ಕಡಲೆಕಾಯಿ ಎಲ್ಲ ಬೆಂದಿತ್ತು. ಸೊ ಅದನ್ನು ನೈವೇದ್ಯಕ್ಕೆ ಇಡೋಣ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಅದನ್ನು ರೆಡಿ ಮಾಡಿಕೊಂಡೆ. ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ, ಬಿಲೇಟೆಡ್ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳ್ದ ಇವಾಗ ಪೂಜೆನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ.
ಪೂಜೆ ಎಲ್ಲ ಮಾಡಾಯಿತು, ಬಟ್ ಇನ್ನೂ ಪೊಂಗಲ್ ಯಾವುದು ಮಾಡೋಕ್ಕೆ ಆಗಿಲ್ಲ. ವಿಡಿಯೋ ಮಾಡಿಕೊಂಡು ಈ ಥರ ಏನೋ ಪೊಂಗಲ್ ಅವೆಲ್ಲ ಮಾಡಬೇಕು ಅಂದರೆ ಬೇಗ ಎದ್ದೇಳಬೇಕು, ಇಲ್ಲಾಂದರೆ ಆಗಲ್ಲ ಅಂತ ಹೇಳಿ ಫಸ್ಟೇ ನಾನು ಪೂಜೆ ಎಲ್ಲ ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ಇಟ್ಟರು ಏನೂ ಪ್ರಾಬ್ಲಮ್ ಇಲ್ಲ ಅಂತ ನಾನು ಇವಾಗ ಮಾಡ್ತಾಯಿದ್ದೀನಿ. ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ ಸದ್ಯಕ್ಕೆ. ನೋಡಬೇಕು ಆಮೇಲೆ. ನಿಮ್ಮಲ್ಲೆಲ್ಲ ಹಬ್ಬ ಯಾವ ಥರ ಇತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನಮ್ಮದು ತುಂಬ ಸಿಂಪಲ್, ಜಸ್ಟ್ ಪೂಜೆ ಮಾಡ್ತೀವಿ, ಈ ಥರ ಸ್ವೀಟು ಖಾರ ಪೊಂಗಲ್ ಮಾಡೋದು, ಎಳ್ಳು ಬೆಲ್ಲ ಕೊಡ್ಸೋದು. ನೋಡಬೇಕು. ಇದೇ ನಮ್ಮ ಪಾಪು ಕ್ಯೂಟ್. ಅದಕ್ಕಾಗಿ ನಾನು ರೆಸಿಪಿ ಹೇಳ್ತೀನಿ. ಒಂದು ಕಪ್ಪಲ್ಲಿ ಅಕ್ಕಿ ತೊಗೊಂಡು ಸೇಮ್ ಕಪ್ಪಲ್ಲಿ ಹೆಸರುಬೇಳೆ ತೊಗೊಂಡು ಅದನ್ನು ಲೈಟಾಗಿ ಫ್ರೈ ಮಾಡಿಕೊಂಡು ಫಸ್ಟು ಒಂದು 3 ವಿಷಲ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಖಾರ ಪೊಂಗಲ್ಗೆ ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಜೀರಿಗೆ, ಮೆಣಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲು. ಆಯಿಲ್ ಹಾಕ್ಬಿಟ್ಟು ಅದೆಲ್ಲ ಸ್ಪೈಸಸ್ ಹಾಕಿ ಸ್ವಲ್ಪ ಟರ್ಮರಿಕ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವೇನು ಬೇಯಿಸ್ಕೊಂಡಿರ್ತೀವಲ್ಲ ಅದಕ್ಕೇನು ಸಾಲ್ಟ್ ಹಾಕಿಡಬಾರ್ದು. ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಎರಡಕ್ಕೂ ತೊಗೋಬೇಕಲ್ಲ, ಅದಕ್ಕೋಸ್ಕರ. ಸೊ ಇವಾಗ ಎಷ್ಟು ಬೇಕೋ ಖಾರ ಪೊಂಗಲ್ಗೆ ಅಷ್ಟನ್ನ ಹಾಕ್ಕೊಂಡು ಸ್ವಲ್ಪ ನಿಮಗೆ ವಾಟರ್ ಬೇಕಾದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ರೆಡಿ ಮಾಡಿಕೊಂಡ್ರೆ ಆಯಿತು ಖಾರ ಪೊಂಗಲು. ಈ ಕಡೆ ಸ್ವೀಟ್ ಪೊಂಗಲ್ಗೆ ನಾನು ಸ್ವಲ್ಪ ಬೆಲ್ಲ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ಪಾಕ ಥರ ಮಾಡ್ಕೊಂಡಿದ್ದೀನಿ. ಅದಕ್ಕೇ ಇವಾಗ ಉಳಿದಿರೋ ರೈಸ್ನ ಹಾಕಿ ಸ್ವಲ್ಪ ನೀರು ಬೇಕಂದರೆ ನೀರು ಆ್ಯಡ್ ಮಾಡಿಕೊಂಡು ಸ್ವಲ್ಪ ತುಪ್ಪ, ಗೋಡಂಬಿ, ದ್ರಾಕ್ಷಿ ಹಾಕಿ ಒಗ್ಗರಣೆ ಹಾಕಿದ್ರೆ ಸ್ವಲ್ಪ ಏಲಕ್ಕಿನೂ ಹಾಕ್ಕೊಂಡಿದ್ದೀನಿ. ಕ್ವಿಕ್ಕಾಗಿ ನಮ್ಮದು ಪೂಜೆ ಎಲ್ಲ ಆದಮೇಲೆ ಇವಾಗ ನಾವು ಮಾಡಿದ್ದೀವಿ. ಬನ್ನಿ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಖಾರ ಪೊಂಗಲ್, ಇದು ಸ್ವೀಟ್ ಪೊಂಗಲ್, ಗೆಣಸು ಮತ್ತು ಅವರೆಕಾಯಿ. ಸೊ ಮಾಡಿದ್ದೀವಿ ಇವತ್ತು ಖಾರ ಪೊಂಗಲ್, ಸ್ವೀಟ್ ಪೊಂಗಲ್, ಹಾಗೆ ಗೆಣಸು, ಕಡಲೆಕಾಯಿ ಮತ್ತು ಅವರೆಕಾಯಿ ಬೇಯಿಸಿದ್ದೀವಿ. ತುಂಬ ಆದರೆ ತಿನ್ನೋದಕ್ಕೆ ಇಲ್ಲಿ ಯಾರು ಜನ ಇಲ್ಲ, ನಾವು ಸ್ವಲ್ಪ ಜನನೇ ಇರೋದು. ಸೊ ಸಿಂಪಲ್ಲಾಗಿ ಇಷ್ಟೇ ಮಾಡಿರೋದು ಸಂಜೆವರೆಗೂ. ಸೊ ಇದೇ ನಮ್ಮ ಮನೆಯ ಇವತ್ತಿನ ಊಟ. ಸೊ ಬನ್ನಿ ಎಲ್ಲರೂ ಊಟ ಮಾಡೋಣ ಗಾಯ್ಸ್. ನಮ್ಮ ಊಟ ಹಾಯ್ ಪ್ಯಾರೋಟ್, ಏನು ಮಾಡ್ತಾ ಇದ್ದೀರಾ ನೀವು? ಪ್ಯಾರೋಟ್ ಏನು ಮಾಡ್ತಾ ಇದ್ದಪ್ಪ? ಸೊ ಹಬ್ಬಕ್ಕೆ ನಮ್ಮ ಮನೆಗೆ ಹೋಗೋಣ ಅಂತ ಫಸ್ಟ್ ಹೇಳ್ತಾ ಇದ್ರು, ಇವಾಗ ನೋಡಿದ್ರೆ ಬೇಡ ಅಂತ ಬಂದಿದ್ದಾನೆ ಇವತ್ತು. ಯಾಕೋ ಬೇಕಾನೆ, ಇಲ್ಲೆಲ್ಲೂ ದನ ಕಿಚಾಯಿಸಲ್ವಾ? ಸೊ ಊಟ ಎಲ್ಲ ಆಯಿತು. ಊಟ ಬ್ರೇಕ್ಫಾಸ್ಟ್ ಎಲ್ಲ ಒಟ್ಟಿಗೆ ಆಯಿತು. ನೈಟ್ ಊಟಕ್ಕೆ ಏನು ಮಾಡೋದೋ ಗೊತ್ತಿಲ್ಲ. ಪಾಪುಗೆ ಇನ್ನೂ ಸಂಜೆ ಇವಾಗ ನಮ್ಮ ಕಡೆ ಎಲ್ಲ ಎಳ್ಳು ಬೆಲ್ಲ ಕೊಡ್ತಾರಲ್ಲ, ಅದನ್ನು ಪ್ಯಾಕ್ ಮಾಡಬೇಕು. ಮತ್ತು ಸಿಗ್ತೀನಿ, ಇನ್ನೂ ತುಂಬ ಕೆಲಸಗಳಿದೆ. ಇನ್ನೂ ಇವಾಗ ನೈಟ್ಗಿಡು ನಿನ್ನೆನೇ ಅವರೆಕಾಳು ತೊಗೊಬನ್ನಿ ಅಂದೆ, ತಂದಿರಲಿಲ್ಲ. ಸೊ ಇವತ್ತು ಜಸ್ಟ್ ಅವರೆಕಾಳನ್ನ ಹಾಕಿ ಸಾಂಬಾರು ಮಾಡೋಣ ಅಂತ ಅದನ್ನು ಕೂಡ ಬಿಡಿಸ್ಕೋಬೇಕು. ಈ ಥರ ಏನಾರು ಹಬ್ಬ ಬಂತು ಅಂದರೆ ಮನೆ ತುಂಬ ಜನ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಆವಾಗ ಹಬ್ಬಕ್ಕೂ ಕೂಡ ಕಳೆ ಇರುತ್ತೆ. ಇಲ್ಲ ಯಾರೂ ಇಲ್ಲ ಅಂದರೆ ಡೈಲಿ ನಮ್ಮ ರೊಟೀನ್ ಹೆಂಗಿರುತ್ತೋ ಹಂಗೆ ಪೂಜೆ ಮಾಡೋದು, ಊಟ ಮಾಡೋದು, ಮಲ್ಕೊಳ್ಳೋದು. ಅದಕ್ಕೆ ಅನಿಸುತ್ತೆ ಹಳೆ ಕಾಲದಲ್ಲೆಲ್ಲ ನಮ್ಮ ಹಿರಿಯರು ಈ ಥರ ಹಬ್ಬ ಅಂತ ಅಂದರೆ ಒಬ್ಬರು ಮನೆಗೊಬ್ಬರು ಹೋಗೋದು, ಆ ಥರ ಎಲ್ಲ ಆಚರಣೆ ಇರ್ತಿತ್ತು ಅಂತ. ಯಾವಾಗಲೂ ಒಬ್ರೊಬ್ಬರೇ ಇರೋದಕ್ಕಿಂತ ಈ ಥರ ಹಬ್ಬದಲ್ಲಾದರೂ ಎಲ್ಲರೂ ಸೇರಿ ಈ ಥರ ಹಬ್ಬಗಳನ್ನ ಆಚರಣೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ, ಇರೋದನ್ನೇ ಎಂಜಾಯ್ ಮಾಡಬೇಕು. ಇವಾಗ ಅವರವರು ಪಾಪ ಕೆಲಸಗಳಿರುತ್ತೆ, ಬ್ಯುಸಿ ಇರ್ತಾರೆ. ನಾವು ಅದೇ ಥರ ಏನಾದರೂ ಹೊಸ್ದಾಗಿ ನಮ್ಮ ಸಂತೋಷಕ್ಕೆ ಏನು ಬೇಕೋ ಅದನ್ನು ನಾವೇ ಕಂಡುಹಿಡ್ಕೋಬೇಕು. ನಾನು ಇದರಲ್ಲಿ ತುಂಬ ಬಿಲೀವ್ ಮಾಡ್ತೀನಿ. ಸೊ ಹಂಗೆ ನಮ್ಮ ಮನೆ ಹತ್ರ ಚಿಕ್ಕ ಮಕ್ಕಳೀಗ ಗಾಳಿಪಟ ಬಿಡ್ತಾಯಿದ್ರು. ನಾನು ಅವ್ರ ಜೊತೆ ಹೋಗಿ ಪಟಾನ ಬಿಡ್ತಾಯಿದ್ದೆ. ಒಂಥರ ಖುಷಿ. ನಾವು ಎಷ್ಟೇ ಬೆಳೆದ್ರೂ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ನೆಲ್ಲ ನಾವು ಅದನ್ನು ಮರೆಯೋದಕ್ಕಾಗಲ್ಲ. ನಾವಿವಾಗ ದೊಡ್ಡವರಾಗ್ಬಿಟ್ಟಿದ್ದೀವಿ, ಮದುವೆ ಆಗಿದೆ, ಮಗು ಆಗಿದೆ ಅಂದ್ಬಿಟ್ಟು ನಾವು ಅದೇ ಥರ ಇರಬೇಕು ಅಂತ ಏನಿಲ್ಲ. ನಮಗೇನು ಖುಷಿ ಕೊಡುತ್ತೋ ಅದನ್ನು ಮಾಡೋದ್ರಲ್ಲಿ ಯಾವುದೇ ಥರ ತಪ್ಪಿಲ್ಲ ಅಂತ ನನಗನ್ಸುತ್ತೆ. ಸೊ ಈ ಥರ ಇತ್ತು ಇವತ್ತಿನ ನನ್ನ ದಿನ. ಹಾಗೆ ಸ್ವಲ್ಪ ಹೊರಗಡೆ ಕೂಡ ಕೆಲಸ ಇತ್ತು. ಪಾಪು ಯಾಕೋ ಸ್ವಲ್ಪ ಕ್ರ್ಯಾಂಕಿ ಆಗಿದ್ಲು, ಅವಳನ್ನು ಹೊರಗಡೆ ಸುಧಾರಿಸ್ಕೊಂಬರೋಣ ಅಂತ ಹೇಳಿ ಹೊರಟ್ವಿ. ನಮ್ಮ ಮನೇಲಿ ಪ್ಯಾರೋಟ್ ಇದೆಯಲ್ಲ, ಅದಕ್ಕೆ ಒಂದು ಮಟ್ಟಿಗೆ ಥರದ್ದು ಬೇಕಾಗಿತ್ತು. ಅದಕ್ಕೆ ಏನೋ ಮೊಟ್ಟೆ ಇಡೋ ಥರ ಸ್ಟೇಜಿಗೆ ಬಂದಿದೆ. ಸೊ ಅದನ್ನು ತೊಗೊಬರೋಣ ಹಂಗೆ ಹೋಗಿ. ಇದು
ಬೋರ್ ಆಗಿತ್ತು, ಅದಕ್ಕೆ ಸ್ವಲ್ಪ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಬಂದ್ವಿ. ಬೇಬಿ ಎಲ್ಲೋಗ್ತಾ ಇದ್ದೀರಾ ನೀವು? ಎಲ್ಲೋಗ್ತಾ ಇರೋದು ಬೇಬಿ? ನಮ್ಮ ಪಾಪು ಯಾಕೋ ತುಂಬ ಅಳ್ತಾ ಇದ್ಲು ಎಲ್ಲರೂ ಹೊರಗಡೆ ಹೋಗೋಣ ಅಂತ. ಆ್ಯಕ್ಚುಲಿ ನಮ್ಮ ಅಮ್ಮವ್ರ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಮ್ಮಮ್ಮ ಮತ್ತು ನನ್ನ ಸಿಸ್ಟರ್ ಕರೀತಾನೆ ಇದ್ದರು. ಇವರು ಫಸ್ಟ್ ಹೋಗೋಣ ಅಂತ ಹೇಳಿಬಿಟ್ಟು ಆಮೇಲೆ ಆಲ್ಮೋಸ್ಟ್ 3 o'clock ಆಯಿತು ಅನಿಸುತ್ತೆ. ಸೊ ಆಲ್ಮೋಸ್ಟ್ ಟೈಮ್ ಆಗಿಬಿಟ್ಟಿದೆ ಅಂತ ಹೇಳಿ ಬೇಡ ಅಂತ ಮತ್ತೆ ಕ್ಯಾನ್ಸಲ್ ಮಾಡಿದ್ರು. ಸೊ ಮನೆಯಲ್ಲೇ ಇದ್ದು ಬೋರ್ ಆಗ್ತಿತ್ತು ಅಂತ ಹೇಳಿ ಇವಾಗ ಸ್ವಲ್ಪ ಹೊರಗಡೆ ಪ್ಯಾರೂಟ್ ಇದೆಯಲ್ಲ, ಅದಕ್ಕೆ ಮಡಿಕೆ ಬೇಕು. ಸೊ ಅದನ್ನು ನೋಡೋಣ ಅಂತ ಬಂದಿದ್ದೀವಿ. ಬನ್ನಿ ನೋಡಿ. ದೊಡ್ಡದಾ? ಪ್ಯಾರೂಟ್ ಹೌದಾ? ಪಾಟ್ ತಗೊಂಡು ಇವಾಗ ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಸಂಜೆ ಪಾಪು ಕೈಲಿ ಇವಾಗ ಎಳ್ಳು ಬೇರಿಸ್ಬೇಕು. ಇವಳು ಬೇರೆ ನಿದ್ದೆ ಮಾಡಿಲ್ಲ, ತುಂಬಾ ಕ್ರ್ಯಾಂಕಿ ಆಗಿದ್ದಾಳೆ. ಏನು ಮಾಡ್ತಾಳೆ ಅಂತ ಗೊತ್ತಿಲ್ಲ. ತೋರಿಸೋದು ಕುತ್ಕೊಳ್ಳುತ್ತೋ ಏನೋ ಗೊತ್ತಿಲ್ಲ. ಮನೆಗೆ ಹೋಗಿ ನೋಡಬೇಕು. ಸೊ ಮನೇಲಿ ಏನಾದರೂ ಹೆಣ್ಮಕ್ಳು ಇತ್ತು ಅಂತ ಅಂದರೆ ಈ ಸಂಕ್ರಾಂತಿ ಹಬ್ಬದಲ್ಲಿ ಎಸ್ಪೆಷಲಿ ಬ್ಯಾಂಗ್ಳೂರಲ್ಲೆಲ್ಲ ಯಾವ ಥರ ಅಂದರೆ ಈ ಥರ ಎಲೆ ಅಡಿಕೆ ಹಾಗೆ ಕಬ್ಬು ಎಳ್ಳು ಬೆಲ್ಲ ಎಲ್ಲನೂ ಅಕ್ಕಪಕ್ಕದ ಮನೆಯವ್ರಿಗೆ ಕೊಡೋದು ಆವಾಗಿಂದ ನಡೆಸ್ಕೊಂಡು ಬಂದಿರೋ ಪದ್ಧತಿ. ನಾವು ಚಿಕ್ಕವರಿಂದ ಇದ್ದಾಗ ಆಲ್ಮೋಸ್ಟ್ ನಾವು ಬ್ಯಾಂಗ್ಳೂರಲ್ಲ ಇದ್ದಿದ್ದಲ್ವ. ಸೊ ಬ್ಯಾಂಗ್ಳೂರಲ್ಲೆಲ್ಲ ಅಂದರೆ ಇದೇ ಥರ ಮಾಡ್ತಾರೆ. ಹಳ್ಳಿ ಸೈಡ್ ಅಂದರೆ ಆ ಮನೇಲಿ ಏನಾದರೂ ದನ ಕರುಗಳಿದ್ರೆ ಅದನ್ನೆಲ್ಲ ತೊಳೆದು ಅದಕ್ಕೆ ಅಲಂಕಾರ ಮಾಡಿ ಬೆಂಕಿನಲ್ಲಿ ದನ ಕಿಚಾಯಿಸೋದು ಅಂತ ಹೇಳಿ ಮಾಡ್ತಾರೆ ನಮ್ಮ ಹಳ್ಳಿ ಸೈಡು. ಹಾಗೆ ರೈತರೇನಾದರೂ ಇದ್ದರೆ ಅವ್ರಿಗೆ ಹೊಸ ಬೆಳೆಗಳೆಲ್ಲ ಬಂದಿರುತ್ತೆ, ಅದಕ್ಕೂ ಕೂಡ ಧಾನ್ಯಗಳಿಗೆ ಪೂಜೆ ಮಾಡೋದಾಗಿರ್ಬೋದು. ನನಗೆ ಅಷ್ಟೊಂದು ಗೊತ್ತಿಲ್ಲ, ನನಗೆ ಗೊತ್ತಿರೋ ಅಷ್ಟು ಹೇಳ್ತಾ ಇದ್ದೀನಿ ಅಷ್ಟೇ. ನಾವು ಮಂಡ್ಯ ಸೈಡೇ ಇರೋದು. ನಮ್ಮೂರ ಕಡೆ ಎಲ್ಲ ಯಾವ ಥರ ಅಂದರೆ ಈ ಥರ ಮನೇಲಿ ದನ ಕರುಗಳಿದ್ರೆ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಅದಕ್ಕೆ ಬಣ್ಣ ಎಲ್ಲ ಬಳಿದು ಅದು ಕೊಂಬುಗಳಿಗೆ ಒಬ್ಬೊಬ್ಬರು ಮನೇಲಿ ಒಂಥರ ಡಿಫ್ರೆಂಟಾಗಿ ಅಲಂಕಾರ ಮಾಡಿ ಅದನ್ನು ಬೆಂಕಿಲಿ ಕರ್ಕೊಂಡೋಗಿ ಅದನ್ನು ದಾಟಿಸ್ತಾರೆ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಎಸ್ಪೆಷಲಿ ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಎಲ್ಲರಿಗೂ ಎಳ್ಳು ಬೆಲ್ಲ ಕೊಟ್ಬಿಟ್ಟು ಬರೋಣ. ಓಕೆ, ಲೆಟ್ಸ್ ಗೋ. ಟ್ರೈ. ಎಸ್ಪೆಷಲಿ ಸಂಕ್ರಾಂತಿ ಹಬ್ಬ ಅಂತೂ ಹಳ್ಳಿ ಕಡೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಲ್ಲಂತೂ ಎಲ್ಲರ ಮನೆಯಲ್ಲೂ ಒಂದು ಹಸು ಕುರಿ ಇರ್ಬೋದು, ಒಂದು ದನಗಳಿರ್ಬೋದು ಕಂಪಲ್ಸರಿ ಇದ್ದೇ ಇರ್ತಿತ್ತು ಅವಾಗ. ಇವಾಗ ಸ್ವಲ್ಪ ಕಡಿಮೆ ಆಗಿರ್ಬೋದು, ಬಟ್ ಆ ಆಚರಣೆ ಇವಾಗಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಳ್ಳಿ ಕಡೆ ಅಂತೂ ಈ ಹಬ್ಬ ತುಂಬ ಚೆನ್ನಾಗಿರುತ್ತೆ. ನಾನು ಈ ಸಲ ಈ ಹಬ್ಬನ ಮಿಸ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು. ಜಾಸ್ತಿ ಸಲ ಏನು ಹೋಗಿಲ್ಲ, ನಾವು ಚಿಕ್ಕವರಿದ್ದಾಗ ನೋಡಿರೋ ನೆನಪು ಅಷ್ಟೇ. ಬಟ್ ಆದರೂ ಕೂಡ ಆ ಮೆಮೊರಿನ ಮರೆಯೋದಕ್ಕಾಗಲ್ಲ, ಆ ಥರ ಕಣ್ಣಲ್ಲೇ ಇದೆ ಅದು. ಇವಾಗೆಲ್ಲ ಜಸ್ಟ್ ಇವಾಗ ಟಿ ವಿ ಎಲ್ಲಾದರೂ ನೋಡಿ ಹಿಂಗಲ್ಲಿರೋ ಎಲ್ಲರಿಗೂ ಎಳ್ಳು ಬೆಲ್ಲ ಕೊಟ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ದೀವಿ ನಾನು ಪಾಪು. ಬನ್ನಿ ಕೊಟ್ಬಿಟ್ಟು ಬರೋಣ. ಎಲ್ಲೆಲ್ಲಿ ವೀಡಿಯೋ ಕ್ಯಾಪ್ಚರ್ ಮಾಡ್ತೀನೋ ಗೊತ್ತಿಲ್ಲ. ಸೊ ಲೆಟ್ಸ್ ಸ್ಟಾರ್ಟ್. ಬಿಲ್ಡಿಂಗಲ್ಲಿ ಆಲ್ಮೋಸ್ಟ್ ಒಂದು 10 ಮನೆಗಳಿದೆ. ಎಲ್ಲದಕ್ಕೂ ಕವರ್ ಮಾಡೋಕ್ಕಾಗಿಲ್ಲ. ಇವಳನ್ನ ಕರ್ಕೊಂಡು ವೀಡಿಯೋ ಮಾಡಿಕೊಂಡು ಆ ಪ್ಲೇಟ್ನ ನಾನೇ ಇಟ್ಕೊಂಡು ಬಂದೆ. ಏ ಕಳ್ಳ, ಲೈಟ್ ಆಫ್ ಮಾಡಿದ್ರೆ ಗೋಗ ಬರುತ್ತೆ. ಇನ್ನೊಂದು ಸ್ವಲ್ಪ ದೊಡ್ಡೋಳಾಗಿದ್ದರೆ ಅವ್ಳು ನೀಟಾಗಿ ಲಂಗ ಬ್ಲೌಸ್ ಇಲ್ಲ ಸ್ಯಾರಿ ಹಾಕಿ ಜಡೆ ಎಲ್ಲ ಹಾಕಿ ರೆಡಿ ಮಾಡ್ಬೋದಿತ್ತು. ಈ ಫ್ರಾಕ್ ಹಾಕ್ಸ್ಕೊಳ್ಳೋಕ್ಕೆ ತುಂಬಾ ಹಿಂಸೆ ಕೊಡ್ತಾಯಿದ್ಲು. ತುಂಬ ಜನ ಮನೆಗೂ ಹೋಗೋಕ್ಕಾಗಿಲ್ಲ, ಒಂದು 5 to 6 ಮನೆ ಅಷ್ಟೇ. ಸ್ವಲ್ಪ ಜನ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರು. ಸೊ ಇವಾಗ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಎಲ್ಲರಿಗೂ ಎಷ್ಟು ಕ್ಯಾಪ್ಚರ್ ಆಗುತ್ತೋ ಅಷ್ಟು ಮಾಡಿದ್ದೀನಿ. ಇದು ಫಸ್ಟ್ ಮನೆಗೆ ಹೋಗಿದ್ವಿ. ಅಲ್ಲಿ ಚಿಕ್ಕ ಪಾಪು ಇದ್ಲು, ಅವಳು ಬಿಟ್ಬಿಟ್ಟು ಬರ್ತಾನೆ ಇಲ್ಲ. ಅವಳ ಜೊತೆ ಆಟ ಆಡ್ಕೊಂಡು ಸೇರ್ಕೊಂಡ್ಬಿಟ್ಟಿದ್ದಾಳೆ. ಮತ್ತು ಏನೇನೋ ಹೇಳಿ ಡ್ರಾಮಾ ಮಾಡಿ ಕರ್ಕೊಂಡು ಬಂದಿದ್ದಾಯಿತು. ಸೊ ಹಬ್ಬಗಳು ಯಾವ ಥರ ಸ್ಪೆಷಲ್ ಇರುತ್ತೆ ಅಂತ ಹೇಳಿದರೆ, ಇವಾಗ ನಾವು ಡೈಲಿ ಒಬ್ರ ಮುಖ ಒಬ್ಬರು ನೋಡೋದಕ್ಕೂ ಆಗಲ್ಲ. ಈ ಥರ ಹಬ್ಬದ ಟೈಮಲ್ಲಿ ನಾವು ಎಲ್ಲರ ಮನೆಗೂ ಹೋಗಿ ಅವ್ರಿಗೆ ನಾವು ಈ ಥರ ಎಳ್ಳು ಬೆಲ್ಲ ಎಲ್ಲ ಕೊಟ್ಟು ಅವ್ರಿಗೆ ಹಬ್ಬದ ವಿಶಸ್ನ ತಿಳಿಸಿ ನೋಡ್ಕೊಂಡು ಬರ್ಬೋದು. ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ಸ್ಟಿಕ್ಕರ್ ಇಟ್ಟಿದೆ, ಬಿದ್ದೋಗಿದೆ. ಹ್ಯಾಪಿ ಸಂಕ್ರಾಂತಿ.
ಥ್ಯಾಂಕ್ ಯು. ಓನರ್ಸ್ವರೆಗೂ ಹೋಗಿ ಕೊಡೋಷ್ಟರಲ್ಲಿ ಸುಸ್ತಾಗಿ ಹೋಗ್ತಾ ಇದೆ. ಇನ್ನೊಬ್ರು ನೈಬರ್ ಇವ್ರ ಮನೇಲಿ ಕೂಡ ಮಕ್ಕಳಿದ್ರು, ಅವ್ರನ್ನೂ ಬಿಟ್ಟು ಬರ್ತಾನೆ ಇರಲಿಲ್ಲ. ನೋಡಿ ಹೆಂಗ ಆಡ್ತಿದ್ದಾಳೆ ಅಂತ. ಕೊಡಪ್ಪ ಅಕ್ಕಂಗೆ ಕೊಡು. ಹ್ಯಾಪಿ ಸಂಕ್ರಾಂತಿ ಹೇಳ್ಬಿಡಿ ಅಕ್ಕಂಗೆ. ಪಾಪ ಬಾಯಿ ಆಂಟಿ ಕಪ್ಕೊಂಡು ಬನ್ನಿ. ಇಲ್ಲ ನೋಡಿ ಇವಾಗ ಅನ್ಬಾರ್ದ. ಗೋ 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 ಲೆಟ್ಸ್ ಗೋ ಇನ್ಸೈಡ್. ಹೋಗು, ಬ್ರದರ್ ಐತೆ ಅಲ್ಲಿ. ನಡಿ. ಹ್ಯಾಪಿ ಸಂಕ್ರಾಂತಿ. ಆಂಟಿ ಕೊಡಿ ಕುಂಕುಮ ಕೊಡು. ಆಂಟಿ ಕಬ್ಬು ಕೊಡಿ. ಆಂಟಿ ಕಬ್ಬು. ಥ್ಯಾಂಕ್ ಯು. ಇದು ಬೇರೆ ಬಾಯ್ ಕಾಫಿ ಕೊಟ್ಟಿದ್ದೀನಿ. ಇವಾಗ ನಮ್ಮ ಓನರ್ ಆಂಟಿ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇವ್ರ ಮನೆಗೆ ಫಸ್ಟ್ ಹೋಗಿದ್ವಿ. ಅವ್ರ ಮಗಳು ಎಲ್ಲೋ ಹೊರಗಡೆ ಹೋಗಿಲ್ಲೋ ಅಂತ ಹೇಳಿ ಮತ್ತೆ ಇವಾಗ ಬರ್ತಾ ಇದ್ವಿ ನಾನು ಪಾಪು. ಸೊ ಇಲ್ಲಿಗೆ ಬಂದಿದ್ದೀವಿ. ಅವ್ರ ಪಕ್ಕದ ಮನೇಲಿ ಒಂದು ಚಿಕ್ಕ ಪಾಪು ಇದೆ, ಅಲ್ಲಿ ಸೈಕಲ್ ನಿಲ್ಸಿದ್ರೆ ಅಲ್ಲೂ ಕೂಡ ಆಟ ಆಡ್ಕೊಂಡಿದ್ದಾಳೆ. ನಾನೇ ಎಲ್ಲರ ಮನೆಗೆ ಹೋಗಿ ಕೊಟ್ಟು ಬಂದಂಗೆ ಆಯಿತು. ಇವಳು ಸುಮ್ಮನೆ ಜೊತೆಲಿ ಬಂದಿದ್ದು. ನನಗೆ ಹ್ಯಾಪಿ ಸಂಕ್ರಾಂತಿ. ಸ್ಯಾರಿ ಯಾರು ಹಾಕೊಟ್ಟಿದ್ದು? ಅಯ್ಯೋ ಎಲ್ಲೆಲ್ಲ ಇಟ್ಬಿಟ್ಲು. ನೀನೇ ಇಡು ಆಯ್ತು ಅವಳಿಗೆ. ಏ ಅದು ಫುಲ್ ಅಲ್ಲ, ಅದನ್ನ ಮಾತ್ರ ತಗೊಳ್ಳಿ. ಬರೀ ಕಬ್ಬೊಂದು ಕೊಡು ಸಾಕು, ನಾನು ತಗೋತೀನಿ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಹೌದು ಡ್ಯಾನ್ಸ್ ಮಾಡಲ್ವಾ ಸಂಕ್ರಾಂತಿ ಹಬ್ಬಕ್ಕೆ ನೀನು? ಸ್ಯಾರಿ ಹಾಕೊಂಡು ಮಾಡ್ಬೇಕು ತಾನೆ. ಬಾಯ್ ಬಾಯ್ ಸಿಸ್ಟರ್. ಜೋರಾಗಿ ವಿಡಿಯೋ ಮಾಡಿದ್ದೀರಾ, ಚೆನ್ನಾಗಿ ನೋಡಿದೆ. ಸೊ ಹಾಗೆ ನಮ್ಮ ಪಾಪುನ ಆಟಾಡ್ಸೋದಕ್ಕೆ ಮಕ್ಕಳು ಬರ್ತಿರ್ತಾರೆ. ಅವ್ರಿಗೆ ಅಲ್ಲೆಲ್ಲ ಹೋಗಿ ಕೊಡೋದಕ್ಕಾಗಲ್ಲ ಅಂತ ಹೇಳಿ ಕೆಳಗಡೆನೇ ಇದ್ರಲ್ಲ, ಅವ್ರನ್ನೂ ಕೂಡ ಮನೆಗೆ ಕರೆದು ಅವ್ರಿಗೂ. ಸೊ ಇವಾಗ ಬಂದ್ವಿ, ಇವ್ರನ್ನೂ ಕರ್ಕೊಂಡು. ಹೊರಗಡೆ ಚಂದ್ರ ಬಂದಿದೆ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಸೇಮ್ ಟು ಯು. ಹ್ಯಾಪಿ ಸಂಕ್ರಾಂತಿ. ಮನಸ್ಸೆಲ್ಲ ಮನಸ್ಸು ಬಿತ್ತೋ ಅಚ್ಚು ಹಲೋ ಬೆಲ್ಲ ಅಚ್ಚು ಹುರಿಗೆಲ್ಲ ಸೊ ನಾನು ಸ್ಟಾರ್ಟಿಂಗೇ ಹೇಳಿದಾಗೆ ನಮ್ಗೆ ಏನು ಖುಷಿ ಕೊಡುತ್ತೋ ಇವಾಗ ಆ ಸಂದರ್ಭಕ್ಕೆ ಏನಿದೆಯೋ ಅದನ್ನು ನೋಡಿ ನಾವು ಸಂತೋಷ ಪಡಬೇಕು. ಸೊ ಹಾಗೇ ನನ್ನ ಚಿಕ್ಕ ಮಕ್ಕಳ ಜೊತೆ ಸೇರಿಕೊಂಡು ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿ ಸ್ವಲ್ಪ ಹೊರ್ಗಡೆ ತುಂಬ ಚೆನ್ನಾಗಿತ್ತು ಚಂದ್ರ ಅದು ನೋಡಿಕೊಂಡು
ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ. ಆವಾಗಿಂದ ಹೊರಗಡೆ ಎಲ್ಲ ಹೋಗಿ ಸ್ವಲ್ಪ ಸ್ಟ್ರೆಸ್ ಥರ ಆಗಿತ್ತು. ಸೊ ಹೊರಗಡೆ ನಿಂತ್ಕೊಂಡು ಈ ಥರ ಚಂದ್ರನ ನೋಡ್ತಾಯಿದ್ದೆ. ಸೊ ಹಂಗೆ ಬೆಳಗ್ಗೆಯಿಂದ ನನ್ನ ತಂಗಿ ನಮ್ಮಮ್ಮ ಕರೀತಾನೆ ಇದ್ರು ಅಂತ ಹೇಳಿದ್ನಲ್ಲ, ಹಂಗೆ ಅವರು ವಿಡಿಯೋ ಕಾಲ್ ಮಾಡಿದ್ರು. ಆವಾಗ ಮತ್ತೆ ಬನ್ನಿ ಅಂತ ಕರೆದ್ರು. ಮತ್ತೆ ಸೊ ಇವಾಗ ನಾವು ನಮ್ಮ ಅಮ್ಮ ಅವರ ಮನೆಗೆ ಹೋಗ್ತಾ ಇದೀವಿ. ಆಲ್ಮೋಸ್ಟ್ 9 o'clock ಆಗಿತ್ತು. ಆಲ್ಮೋಸ್ಟ್ ಇವಾಗ 9 o'clock ನಮ್ಮ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹಬ್ಬಗಳಲ್ಲಾದರೂ ಎಲ್ಲ ಫ್ಯಾಮಿಲಿಯವರು ಒಟ್ಟಿಗೆ ಸೇರಿ ಆ ಹಬ್ಬನ ಸೆಲೆಬ್ರೇಟ್ ಮಾಡಿದಾಗ ಇರೋ ಸಂತೋಷನೇ ಬೇರೆ. ಡೈಲಿ ನಾವು ಯಾವಾಗಲೂ ಕೆಲಸ ಅದು ಇದು ಅಂತಿರ್ತೀವಿ. ಈ ಥರ ಹಬ್ಬದ ಟೈಮಲ್ಲಾದರೂ ಸ್ವಲ್ಪ ಫ್ರೀ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಎಂಜಾಯ್ ಮಾಡಿ ಆವಾಗ ತುಂಬ ಚೆನ್ನಾಗಿರುತ್ತೆ. ಶೂ ಓಪನ್ ಅಂತೆ. ಯಾರು ಕರ್ಕೊಂಡು ಪಾಪು ಕೂಡ ತುಂಬಾ ಖುಷಿ ಆಯಿತು. ಅವಳು ಮಾರ್ನಿಂಗಿಂದ ಹೇಳ್ತಾನೆ ಇದ್ಲು, ಚಿಕ್ಕಿ ಅವ್ವ ಅಂಕಲ್ ಮನೆಗೆ ಹೋಗೋಣ ಅಂತ ಹೇಳಿ. ಸೊ ಫೈನಲಿ ಅವಳನ್ನ ಕರ್ಕೊಂಡು ಬಂದ್ವಿ. ಎಲ್ಲರೂ ತುಂಬ ಖುಷಿಪಟ್ಟರು. ಬಟ್ ಟೈಮ್ ಆಗಿಬಿಟ್ಟಿತ್ತು. ಇದನ್ನೇ ಮಾರ್ನಿಂಗ್ ಒಂದು ಆಫ್ಟರ್ನೂನ್ ಆದರೂ ಬಂದಿದ್ದರೆ ಎಲ್ಲರೂ ಸೇರಿಕೊಂಡು ಚೆನ್ನಾಗಿ ಇನ್ನೂ ಹಬ್ಬನ ಎಂಜಾಯ್ ಮಾಡ್ಬೋದಾಗಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಇದಾಗಿತ್ತು ನನ್ನ ಇವತ್ತಿನ ಸಂಕ್ರಾಂತಿ ಹಬ್ಬದ ವ್ಲಾಗ್. ನಿಮಗೇನಾದರೂ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್